ಹೆಸರುಕಾಯಿ, ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಆಮೇಲೆ ಸಾಸಿವೆ, ಜೀರಿಗೆ, ಇಷ್ಟೇ. ಇನ್ನು ಮಿಕ್ಸ್ ಮಾಡೋಕ್ಕೆ ಮೊಸರು, ಇದೆಲ್ಲ ಬಳಸಿ ಸೂಪರ್ ಆದಂಥ ಒಂದು ಮೊಸರಿನ ಕೋಸಂಬರಿ ಮಾಡೋಣ ಬರ್ರಿ. ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡೀನಿ. ಎಣ್ಣೆ ಬಿಸಿ ಆದಾಗ ಸಾಸಿವೆ, ಜೀರಿಗೆ, ನಾವು ತೊಗೊಂಡಿರೋ ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕಿ ಹುರಿಬೇಕು. ಈ ಹಸಿಮೆಣ್ಸಿಕಾಯಿ ಹುರಿದ ಮೇಲೆ ಅದಕ್ಕೆ ಈಗ ಉಳ್ಳಾಗಡ್ಡಿ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ನಾವು. ಈಗ ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟ್ ದಪ್ಪ ತುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಇದಕ್ಕೆ ಇವಾಗ ನಾವು ತೊಗೊಂಡಿರೋ ಉಪ್ಪು ಮತ್ತು ಸಕ್ಕರೆ ಸೇರಿಸಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಬೇಕು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ನೀರದು ಹಾಕೋಂಗಿಲ್ಲ, ಜಸ್ಟ್ ಎಣ್ಣೆ ಹಾಕಿದ್ವಿ ಅಷ್ಟೇ. ಅದರೊಳಗೆ ಇದರದೇ ನೀರಿನ ಅಂಶ ಬಿಡ್ತಿರುತ್ತೆ. ಹಾಗೆ ಉಪ್ಪು ಸಕ್ಕರೆ ಎಲ್ಲ ಹಾಕಿದ್ದಿಲ್ಲ, ಅದು ನೀರಿನ ಅಂಶ ಬಿಡುತ್ತೆ. ಅದರೊಳಗೆ ಇದನ್ನು ಚಲೋ ಹೊತ್ತಿನಾಗೆ ಬೇಯಿಸ್ಕೊಳ್ಳೋಣ. ನೋಡಿರಿ, ಹುರಿತಾ ತರಕಾರಿ ಒಳಗೆ ನೀರಿನ ಅಂಶ ಬಿಡ್ತೈತಿ. ಅದನ್ನು ಹಾಗೆ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಅದು ನೀರಿನ ಅಂಶ ಬಿಟ್ಟಿರೋದು ವಾಪಸ್ಸೆಲ್ಲ ನೀರು ಆವಿಯಾಗಿ ಹೋಗ್ತೈತಿ. ಆವಾಗ ತರಕಾರಿನ ಚಲೋ ಹೊತ್ತಂಗೆ ಬೇಯ್ತೈತಿ. ಬೆಂದ ಮೇಲೆ ಇದನ್ನು ನಾವು ಮೊಸರು ಕಲ್ಸಕ್ಕೆ ರೆಡಿ ಮಾಡ್ಕೋದು. ಇವಾಗ ನಮ್ಮದು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿ ಮಾಡಿರೋದಂಥ ಈ ಒಂದು ಒಗ್ಗರಣೆ ಮಸಾಲೆ ರೆಡಿ ಆಗೈತಿ. ಇದು ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ದು ಸೌತೆಕಾಯಿ ಮೊಸರುಗಾಯಿ ರೆಡಿ. ತಣ್ಣಗಾಗಕ್ಕೆ ಬಿಡೋಣ್ರಿ. ಇವಾಗ ಒಗ್ಗರಣೆ ತಣ್ಣಗೈತಿ. ಈಗ ಇಲ್ಲಿ ನಾನು ಮೊಸರು ತೊಗೊಂಡಿದ್ನೆಲ್ಲ, ನಮ್ಮದು ಪಾಕೆಟ್ ಮೊಸರು. ನೀವು ಬೇಕಾದ್ರೆ ಹೆಪ್ಪಾಕಿರೋ ಮನೆ ಮೊಸರು ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಅದರ ಕ್ವಾಂಟಿಟಿಗೆ ಅನುಗುಣವಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀವು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ, ನಮ್ದು ಮೊಸರು ತರಕಾರಿ ಕೋಸಂಬರಿ ರೆಡಿ ಆಯಿತು. ಇದು ಚಪಾತಿ, ರೊಟ್ಟಿಗೆಲ್ಲ ಮಸ್ತಾಗಿರ್ತೈತಿ. ನೀವು ಈ ಥರ ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಹಂಗೆ ಈ ಒಂದು ಮೊಸರಿನ ಕೋಸಂಬರಿ ಇಷ್ಟ ಆಗಿದ್ದೀರ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.